ಮತದಾನ ಮುಗಿದಿದೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ಯಾರಿಗೆ ವಿಜಯಮಾಲೆ ಸಿಗುತ್ತೆ ಅನ್ನೋದು ಈಗಿರೋ ಪ್ರಶ್ನೆ. ಬಿಜೆಪಿ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕವ ಈ ಬೈ ಎಲೆಕ್ಷನ್. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಮತದಾನ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯ ಡಿಕೆಶಿ ಜಂಟಿಯಾಗಿ ಹೋರಾಟ ಮಾಡಿದ್ದಾರೆ. ಇದರಲ್ಲಿ ಗೆಲುವು ಸಿಗುತ್ತಾ? ದಾವಣಗೆರೆಯಲ್ಲಿ ಪಾರುಪತ್ಯ ಸಾಧಿಸಲಿದೆಯಾ ಶಾಮನೂರು ಫ್ಯಾಮಿಲಿ? ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜಂಟಿ ಹೋರಾಟದ ನಡುವೆ ಬಿಜೆಪಿ ಗೆದ್ದು ಬೀಗುತ್ತಾ ಅಥವಾ ಶಾಮನೂರು ಫ್ಯಾಮಿಲಿ ಪಾರುಪತ್ಯ ಸಾಧಿಸುತ್ತಾ? ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ವಿರೋಧ ಎದುರಿಸಬೇಕಾಗಿ ಬಂತು. ಆ ಆಕ್ರೋಶದ ನಡುವೆ ಕಾಂಗ್ರೆಸ್ ಈ ಬಾರಿ ಗೆಲುವು ಸಾಧಿಸುತ್ತಾ ಅಥವಾ ಬಿಜೆಪಿ ತನ್ನ ಖಾತೆ ತೆರೆಯುತ್ತಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಮತ್ತೊಮ್ಮೆ ಶಾಸಕರಾಗ್ತಾರಾ ಅಥವಾ ಮೇಟಿ ಕುಟುಂಬದ ಕುಡಿ ಖಾತೆ ತೆರೀತಾರ? ಉಪಕದನದ ಫಲಿತಾಂಶದ ರಾಜಕೀಯ ಪರಿಣಾಮಗಳು ಏನೇನಾಗಿರುತ್ತವೆ? ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸ್ವತಃ ಕೂತು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಆರಂಭದಿಂದಲೂ ಶಾಮನೂರು ಫ್ಯಾಮಿಲಿಗೆ ಅಲ್ಪಸಂಖ್ಯಾತ ನಾಯಕರ ಬಿಸಿ ತಟ್ಟಿತ್ತು. ಅದಾದ ನಂತರ ಹಲವಾರು ಅಲ್ಪಸಂಖ್ಯಾತ ನಾಯಕರ ಮನವೊಲಿಕೆ ನಡೆದಿತ್ತು. ಇದೆಲ್ಲದರ ನಡುವೆ ಶಾಮನೂರು ಫ್ಯಾಮಿಲಿಯ ಪಾರುಪತ್ಯ ಮುಂದುವರಿಯುತ್ತಾ? ಬಿಜೆಪಿಯ ಖಾತೆ ತೆರೆಯುತ್ತಾ? ವೀರಣ್ಣ ಚರಂತಿಮಠ ಮತ್ತೊಂದು ಸಲ ಬಾಗಲಕೋಟೆಯ ಶಾಸಕರಾಗ್ತಾರಾ ಅಥವಾ ಅನುಕಂಪದ ಅಲೆಯಲ್ಲಿ ಮೇಟಿ ಪುತ್ರ ಗೆದ್ದು ಬೀಗುತ್ತಾರಾ? ಕರ್ನಾಟಕದ 2 ಕ್ಷೇತ್ರವನ್ನು ನಾವು ಗೆಲ್ತೇವೆ ಅಂತ ನಾನು ಅಂದ್ಕೊಂಡಿದ್ದೆ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಕ್ಕೆ ನಾನು ಹೋಗಿದ್ದೆ. ಆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಮಾಡಿರುವಂಥ ಜನಪರವಾದಂಥ ಕೆಲಸಗಳು, ಈ ಒಟ್ಟು ದೇಶದ ಸಮಗ್ರತೆ ಭದ್ರತೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ಸಿನ ಒಟ್ಟು 3 ವರ್ಷದ ಆಡಳಿತದಲ್ಲಿ ಆಗಿರುವಂಥ ಅನಾಹುತವನ್ನು ಗಮನದಲ್ಲಿಟ್ಟುಕೊಂಡು ಜನ ಈ ಸಾರಿ ಕರ್ನಾಟಕ ರಾಜ್ಯದ 2 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಎಲೆಕ್ಷನ್ ಮತದಾನ ಇದೆ, ಇನ್ನು ಮೇ 4ನೇ ತಾರೀಕು ವೆಯ್ಟ್ ಮಾಡಬೇಕು. ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. 2 ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂಥ ಸೆಣಸಾಟ ಆಗಿದೆ. ನೋಡೋಣ, 2 ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವೂ ಇದೆ. ಪೈಪೋಟಿ ಇದ್ರೆ ಎಲೆಕ್ಷನ್ ನಮ್ಮೂರ ಜಿಲ್ಲೆನೇ 50 ವೋಟ್ ಬಿಜೆಪಿ ಬರ್ತಾರೆ, 50 ವೋಟ್ ಕಾಂಗ್ರೆಸ್. ಉಪಚುನಾವಣೆಯಲ್ಲಿ 2 ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಫಲಿತಾಂಶದ ಮೇಲೆ ಏನೂ ಇದು ಪ್ರಭಾವ ಬೀರೋದಿಲ್ಲ. ಬಟ್ 2 ನಾವೇ ಗೆಲ್ತೀವಿ. ಇಲ್ಲಿ 3 ಗೆದ್ದಿದ್ದೀವಿ, ಅಲ್ಲಿ 2 ಗೆದ್ದಿದ್ದೀವಿ ಅಷ್ಟೇ. ಮತ್ತೇನಿದೆ. ಕಂಟಿನ್ಯೂ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೆ ಸರ್. ಕಂಟಿನ್ಯೂ ಆಗಿ ಕ್ಷೇತ್ರದಲ್ಲೇ ಇದ್ರಿ. ಇರಬೇಕಲ್ಲ, ಅದು ನಾನು ಹಿಂದಿನ ಉಸ್ತುವಾರಿ ಸಚಿವನಾಗಿದ್ದೆ ಅಲ್ಲಿ ಒಂದು 11 ತಿಂಗಳು. ಗೆಲುವಿನ ನಿರೀಕ್ಷೆ ಎಷ್ಟು ಅಂತರದಲ್ಲಿರ್ಬೋದು ನೋಡಿ. ಮತದಾನ ಮಾಡೋದ್ರ ಮೇಲೆ ಆಗ್ತದೆ. ಗೆಲುವು ಮಾತ್ರ ನಿಶ್ಚಿತ ಕಾಂಗ್ರೆಸ್ಸಿಗೆ ಆಗ್ತದೆ. ಇದರಲ್ಲಿ 2 ಮಾತಿಲ್ಲ. 2 ಆಗುತ್ತೆ. 1 ಆಗದಿದ್ರೆ ಮತ್ತೆ ಯಾಕೆ ನಿಮ್ಗೆ ಹೇಳ್ತೀವಿ? 2 ಗೆಲ್ತೀವಿ ನಾವು. ಇವತ್ತು 166ನೇ ಬೂತಿನಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೀನಿ. ಎಲ್ಲ ನಗರ ಪ್ರದೇಶದಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ಮತದಾರರಿಗೆ ಒಂದೇ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತ ಅದನ್ನು ಬೇಗನೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ನೀವು ಮತದಾನ ಮಾಡಿ. ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿದಷ್ಟು ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋದಕ್ಕೆ ಅವಕಾಶ ಹೆಚ್ಚಿರ್ತದೆ, ಅಂತರ ಜಾಸ್ತಿ ಆಗ್ತದೆ. ನೀವು ದಯವಿಟ್ಟು ಎಲ್ಲ ಮತದಾರರು ಇವತ್ತಿನ ದಿನ ಯಾವುದೇ ಕೆಲಸ ಇದ್ದರೂ ಬಿಟ್ಟು ಮೊದಲು ಮತದಾನವನ್ನು ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ.
ಈ ಸಾರಿ ತುಂಬ ಚೆನ್ನಾಗಿದೆ, ರೂರಲ್ಲಿ ಚೆನ್ನಾಗಿದೆ, ಸಿಟಿಯಲ್ಲಿ ಚೆನ್ನಾಗಿದೆ, ಉತ್ಸಾಹದಿಂದ ಬಂದಿದೆ. ಕಾಂಗ್ರೆಸ್ ಪರ ಗಾಳಿದೆ, ಹಿಂಗೆ ಚೆನ್ನಾಗಿದೆ. ನಿರೀಕ್ಷೆ ಮಾಡ್ತೀರಿ? ನೋಡೋಣ, ಈಗ 15,000-20,000 ಇರ್ಬೋದು, ಅಷ್ಟು ಆಗ್ಬೋದು. ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡಿ ನಮಗೆ ಇವತ್ತು ಇಷ್ಟು ಪರವಾಗಿದೆ, ನಾವೇ ಆರಿಸಿ ಬರೋದು. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿ. ನಮ್ಮ ತಂದೆ ಇಲ್ಲ ಅಂದ್ರೆ ನಮ್ಗೆ ಚುನಾವಣೆ ಮಾಡೋಕ್ಕಾಗಲ್ಲ. ನೀವೊಬ್ರು ಯಾರು ಬರ್ಬೇಕಂದ್ರೆ ನಮ್ಮ ತಂದೆ ಜಾಗದಲ್ಲಿ ಅಂತ ಅವ್ರು ಬಂದು ಚುನಾವಣೆ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.